ನಮಸ್ಕಾರ. ಟೆಕ್ಸಸ್ ಕನ್ನಡ ಕಿರುಚಿತ್ರೋತ್ಸವದ ಉದ್ಘಾಟನಾ ಸುದ್ದಿ ಬುಲೆಟಿನ್ಗೆ ಸುಸ್ವಾಗತ. ನಾನು ಪದ್ಮಿನಿ. ನನ್ನ ಜೊತೆಗೆ ರಮ್ಯಾ ಸುಧೀರ್, TKSFF 2.0 ಮೊದಲನೆಯ ಸಂಚಿಕೆಯ ನಿಮ್ಮ ಹೋಸ್ಟ್ಸ್. ಈ ಎರಡನೆಯ ಕಿರುಚಿತ್ರೋತ್ಸವದಲ್ಲಿ ನಮ್ಮೊಂದಿಗೆ ಸೇರಿರುವ ಎಲ್ಲಾ ಕಿರುಚಿತ್ರ ನಿರ್ಮಾಪಕರು, ನಿರ್ದೇಶಕರು ಮತ್ತು ಉತ್ಸಾಹಿಗಳಿಗೆ ನಾವು ಮಾಡುವ ಆತ್ಮೀಯ ಸ್ವಾಗತಗಳು. ಈ ಕಿರುಚಿತ್ರೋತ್ಸವ ಎಲ್ಲರ ಮನಸ್ಸಿನಲ್ಲಿ ಒಂದು ಹೊಸ ಚೇತನ ಹಾಗೂ ಸಂತೋಷ ತುಂಬಿದೆ. ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯನ್ನು ಕಿರುಚಿತ್ರದ ಮೂಲಕ ಶ್ರೀಮಂತಗೊಳಿಸಬೇಕು ಎಂಬ ಕನಸನ್ನು ಹಲವಾರು ಪ್ರತಿಭಾನ್ವಿತ ಇಲ್ಲಿಯ ಕನ್ನಡಿಗರು ಕಂಡಿದ್ದಾರೆ. ಉದ್ಘಾಟನಾ ಆವೃತ್ತಿಯ ಅದ್ಭುತ ಯಶಸ್ಸನ್ನು ಒಮ್ಮೆ ಹಿಂತಿರುಗಿ ನೋಡಿದಾಗ ಸೃಜನಶೀಲತೆ ಮತ್ತು ಕತೆ ಹೇಳುವ ಉತ್ಸಾಹಕ್ಕೆ ಯಾವುದೇ ಮಿತಿ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಈ ವರ್ಷ TKSFF 2.0 ಉತ್ಸವವು ಅಮೆರಿಕ ಮತ್ತು ಕೆನಡಾದ್ಯಂತ ಇರುವ ಕಿರುಚಿತ್ರ ನಿರ್ಮಾಪಕರನ್ನು ಆಕರ್ಷಿಸಿದೆ. ಮತ್ತೊಂದು ಸಂತೋಷದ ವಿಷಯ ಏನಂತಂದ್ರೆ, ನಮ್ಮ ಈ ಮಹತ್ವದ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸುಮಾರು 48 ಕಿರುಚಿತ್ರ ಉತ್ಸಾಹಿಗಳು ಸಿದ್ಧರಾಗಿದ್ದಾರೆ. TKSFF ನ ಈ ಪ್ರಯತ್ನಕ್ಕೆ ಹಲವಾರು ಪ್ರಮುಖ ಕನ್ನಡಿಗರಿಂದ ಬೆಂಬಲ, ಪ್ರೋತ್ಸಾಹ ಹಾಗೂ ಮೆಚ್ಚುಗೆ ಕೂಡ ಬಂದಿದೆ. ಈಗಾಗಲೇ ನಮಗೆ ಶುಭ ಕೋರಿ ಬೆನ್ನು ತಟ್ಟಿ ಹಲವಾರು ಕನ್ನಡಿಗರನ್ನು ಈ ಉತ್ಸವದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತಿರುವ ಡಾಕ್ಟರ್ ಅಶ್ವಥ್ ನಾರಾಯಣ್, ಕ್ರಿಕೆಟರ್ ವಿಜಯ್ ಭಾರದ್ವಾಜ್, ಲವ್ಲಿ ಸ್ಟಾರ್ ಪ್ರೇಮ್, ತಬಲಾ ನಾಣಿ ಯೋಗರಾಜ್ ಭಟ್, ಮುಖ್ಯಮಂತ್ರಿ ಚಂದ್ರು ಮತ್ತು ಇನ್ನೂ ಹಲವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. TKSFF ನಲ್ಲಿ ನಮ್ಮ ಧ್ಯೇಯವು ಕೇವಲ ಕನ್ನಡಿಗರ ಪ್ರತಿಭೆಯನ್ನು ಪ್ರದರ್ಶಿಸುವುದಲ್ಲ, ಕಿರುಚಿತ್ರ ನಿರ್ಮಾಪಕರನ್ನು ಅವರ ಕಲೆಯನ್ನು ಅಭಿವೃದ್ಧಿಪಡಿಸಲು, ಪೋಷಿಸಲು ಮತ್ತು ಬೆಂಬಲಿಸಲು ನಾವು ಬದ್ಧರಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕಿರುಚಿತ್ರ ನಿರ್ಮಾಪಕರನ್ನು ಅವರ ಪ್ರಯಾಣದ ಪ್ರತಿಯೊಂದು ಹಂತದಲ್ಲಿಯೂ ಸಬಲೀಕರಣಗೊಳಿಸಲು ವಿನ್ಯಾಸಗೊಳಿಸಿದ ಶ್ರೀಮಂತ ವೆಬಿನಾರ್ಗಳ ಸರಣಿಯನ್ನು ಪ್ರಾರಂಭಿಸಿದ್ದೇವೆ. ಇತ್ತೀಚೆಗಷ್ಟೇ ನಾವು ನಮ್ಮ ಮೊದಲನೆಯ ವೆಬಿನಾರ್ ಅನ್ನು ಮುಕ್ತಾಯಗೊಳಿಸಿದ್ದೇವೆ. ಪೂರ್ವ ನಿರ್ಮಾಣ ಅಂದರೆ ಪ್ರೀ ಪ್ರೊಡಕ್ಷನ್ ಯೋಜನೆಯ ಜಟಿಲತೆಗಳನ್ನು ಪರಿಶೀಲಿಸಿದ್ದೇವೆ. ನಿರ್ದೇಶಕರು, ನಿರ್ಮಾಪಕರು ಮತ್ತು ನಟರಿಂದ ನಿರ್ಣಾಯಕ ದೃಷ್ಟಿಕೋನಗಳನ್ನು ಪರಿಗಣಿಸಿ ಕೇವಲ ಕಲ್ಪನೆಯನ್ನು ಬಲವಾದ ಸ್ಕ್ರಿಪ್ಟ್ ಆಗಿ ಪರಿವರ್ತಿಸುವುದು ಹೇಗೆ ಎಂಬುದರ ಕುರಿತು ಕಿರುಚಿತ್ರ ನಿರ್ಮಾಪಕರಿಗೆ ಅಮೂಲ್ಯವಾದ ಒಳನೋಟಗಳನ್ನು ನೀಡಲಾಯಿತು. ನಮ್ಮ ಮೊದಲ ವೆಬಿನಾರ್ ಏನನ್ನು ಒಳಗೊಂಡಿತ್ತು ಎಂಬುದನ್ನು ಹತ್ತಿರದಿಂದ ನೋಡೋಣ. ಯಾವುದೇ ಕಿರುಚಿತ್ರ ನಿರ್ಮಾಣಕ್ಕೆ ಅತ್ಯಗತ್ಯ ಒಳ್ಳೆಯ ಪ್ರೀ ಪ್ರೊಡಕ್ಷನ್ ಪ್ಲಾನಿಂಗ್. ನಮ್ಮ ಗೌರವಾನ್ವಿತ ಚಲನಚಿತ್ರ ಉದ್ಯಮದ ತಜ್ಞರ ಸಮಿತಿಯು ವಿವಿಧ ಅಂಶಗಳ ಬಗ್ಗೆ ತಮ್ಮ ಅನುಭವ ಹಾಗೂ ಅದರ ಸೂಕ್ಷ್ಮ ವಿಚಾರಗಳನ್ನು ತಿಳಿಸಿದರು. ವೆಬಿನಾರ್ನ ಪ್ರಮುಖ ಟೇಕ್ಅವೇಗಳೆಂದರೆ ಪ್ರೀ ಪ್ರೊಡಕ್ಷನ್ ಪ್ಲಾನಿಂಗ್ ಹಂತದಲ್ಲಿ ಸಹಯೋಗದ ಪ್ರಾಮುಖ್ಯತೆ, ಅಂದರೆ ಎಫೆಕ್ಟಿವ್ ಕೊಲ್ಯಾಬೊರೇಷನ್. ಚಿತ್ರದ ಉದ್ದೇಶವನ್ನು ಸ್ಪಷ್ಟಗೊಳಿಸಲು ನಿರ್ದೇಶಕರು, ನಿರ್ಮಾಪಕರು ಮತ್ತು ನಟರು ಒಂದು ತಂಡವಾಗಿ ಕೆಲಸ ಮಾಡಬೇಕು ಮತ್ತು ಚಿತ್ರದ ಸಾಮರ್ಥ್ಯವನ್ನು, ಅದರ ವಿಷನ್ ಏನಿದೆ ಅದನ್ನ ಪೂರ್ಣಗೊಳಿಸಬೇಕು. ಚಿತ್ರದ ಪ್ರತಿಯೊಂದು ಅಂಶವು ಚಿತ್ರೀಕರಣ ಮಾಡುವ ಸ್ಥಳ, ಬಿತ್ತರಿಸುವ ನಿರ್ಧಾರಗಳವರೆಗೆ ಅಂತಿಮ ಉತ್ಪನ್ನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪ್ರಯಾಣದ ಪ್ರತಿಯೊಂದು ಹಂತವನ್ನು ನಿಖರವಾಗಿ ಯೋಚಿಸುವ ಮೂಲಕ ಕಿರುಚಿತ್ರ ನಿರ್ಮಾಪಕರು ನಿರ್ಮಾಣದ ಸಂಕೀರ್ತನೆಗಳನ್ನು ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯೊಂದಿಗೆ ನ್ಯಾವಿಗೇಟ್ ಮಾಡಬಹುದು. ನಮ್ಮ ಮುಂಬರುವ ವೆಬಿನಾರ್ಗಳು ಸಿನೆಮಾಟೋಗ್ರಫಿ, ಸೌಂಡ್ ಡಿಸೈನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ತಂತ್ರಗಳನ್ನು ಒಳಗೊಂಡಂತೆ ಅಸಂಖ್ಯಾತ ವಿಷಯಗಳನ್ನು ಅನ್ವೇಷಿಸುತ್ತವೆ. ಅನುಭವಿ ಕಿರುಚಿತ್ರ ನಿರ್ಮಾಪಕರಾಗಲಿ ಅಥವಾ ನಿಮ್ಮ ಸಿನಿಮೆಯ ಪ್ರಯಾಣ ಪ್ರಾರಂಭವಾಗುತ್ತಿರಲಿ, ಟೆಕ್ಸಸ್ ಕನ್ನಡ ಕಿರುಚಿತ್ರದಲ್ಲಿ ಎಲ್ಲರಿಗೂ ಏನಾದರೂ ಇರುತ್ತದೆ. ಉತ್ತರ ಅಮೆರಿಕ
ಸಪ್ತಾಹದಲ್ಲಿ ಕನ್ನಡ ಕಿರುಚಿತ್ರದ ಬಗ್ಗೆ ನವೀನ ಹಾಗೂ ರೋಮಾಂಚಕ ಸುದ್ದಿಗಳನ್ನು ಕೇಳಲು ಮತ್ತೊಮ್ಮೆ ಟ್ಯೂನ್ ಮಾಡಿ. ನಾನು ರಮ್ಯಾ ಸುಧೀರ್. ನಾನು ಪದ್ಮಿನಿ. ಟೆಕ್ಸಸ್ ಕನ್ನಡ ಕಿರುಚಿತ್ರೋತ್ಸವದ ಇತ್ತೀಚಿನ ಸುದ್ದಿಗಳನ್ನು ನಿಮಗೆ ತರುತ್ತಿರುವುದು. ಮುಂದಿನ ನ್ಯೂಸ್ ಬುಲೆಟಿನ್ ವರೆಗೆ ಕೀಪ್ ದ ಕ್ಯಾಮರಾಸ್ ರೋಲಿಂಗ್ ಅಂಡ್ ದ ಸ್ಟೋರೀಸ್ ಫ್ಲೋಯಿಂಗ್. ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು.